ವಿನೂತನವಾಗಿ ಎಂಗೇಜ್ಮೆಂಟ್ ಆದ ಅನ್ನದಾತನ ಮಗ. ಎತ್ತಿನ ಬಂಡೆಯಲ್ಲಿ ಹುಡುಗಿ ಮನೆಗೆ ಬಂದ ರೈತನ ಮಗ. ವಿವಾಹ ಅನ್ನೋದು ಇತ್ತೀಚೆಗೆ ತೋರಿಕೆಯ ಸಂಕೇತವಾಗಿದೆ. ಅದರಲ್ಲೂ ಹುಡುಗಿಯ ಮನೆಗೆ ಹೋಗ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಕಾರು ಏರಿ ಹೋಗೋದು, ಶ್ರೀಮಂತಿಕೆ ತೋರಿಸೋದು ವಾಡಿಕೆ. ಆದ್ರೆ ಇಲ್ಲೊಬ್ಬ ರೈತನ ಮಗ ಮಾಡಿರುವ ಕಾರ್ಯ ಇದೀಗ ಜನಮೆಚ್ಚುಗೆಗೆ ಕಾರಣವಾಗಿದೆ. ರೈತನ ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ ಅಂತ ಸಾಕಷ್ಟು ಕಡೆ ಗೋಳಾಡ್ತಾ ಇದ್ದಾರೆ. ಆದ್ರೀಗ ಅದೇ ನೇಗಿಲ ಯೋಗಿಯ ಮಗ ರೈತನ ಗತ್ತು ದೇಶಕ್ಕೆ ಗೊತ್ತು ಎಂಬುದರ ಸಂದೇಶವನ್ನ ಸಾರಿದ್ದಾನೆ. ಹೀಗೆ ಎತ್ತಿನ ಗಾಡಿಯನ್ನ ಮಧುವಣಗಿತ್ತಿಯಂತೆ ಅಲಂಕಾರ ಮಾಡಲಾಗಿದೆ. ಎತ್ತಿನ ಬಂಡೆಗೆ ಹಳದಿ ಕೆಂಪು ಬಲೂನ್ ಹಚ್ಚಿ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದೆ. ಎತ್ತುಗಳ ಕೊಂಬಿಗೆ ಬಣ್ಣ ಬಳಿದು ಸಂಬಂಧಿಕರು ಎತ್ತಿನ ಬಂಡೆಯಲ್ಲಿ ಕೂರಿಸಿ ಮೆರವಣಿಗೆ ಹೊರಟಿರುವುದು ನೋಡೋದೇ ಚಂದ. ಭಕ್ತ ಜನ ಪರಿಪಾಲ ಭರಿತ ಮಿರ ಮಿಂಚುವ ಬಟ್ಟೆ ಧರಿಸಿ ಮದುಮಗನಂತೆ ಅಲಂಕಾರಗೊಂಡ ರೈತನ ಮಗ ಹೋಗಿದ್ದು ಬಾವಿ ಹೆಂಡತಿ ಮನೆಗೆ ಅನ್ನೋದು ವಿಶೇಷ ಕಣ್ರಿ. ರೈತನ ಮಕ್ಕಳಿಗೆ ಕನ್ನೆ ಕೊಡಲ್ಲ ಅಂತ ಹೇಳೋರ್ಗೆ ಈ ರೈತನ ಮಗ ಎತ್ತಿನ ಗಾಡಿಯಲ್ಲಿ ಮದುವಿನ ಮನೆಗೆ ಹೋಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮೊದಲಿನ ಜನರು ಇದೇ ರೀತಿ ಎತ್ತಿನ ಬಂಡೆಯಲ್ಲಿ ಹೋಗಿ ಮದುವೆ ಆಗ್ತಿದ್ರು. ಎತ್ತಿನ ಗಾಡಿಗಳು ಹುಡುಗನೊಟ್ಟಿಗೆ ಎಷ್ಟು ಬರ್ತವೆಯೋ ಅಷ್ಟೇ ಹುಡುಗ ಶ್ರೀಮಂತ ಎಂಬ ಪದ್ಧತಿ ಇತ್ತು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಹರಕೋಣಿ ಗ್ರಾಮದಲ್ಲಿ ಅನ್ನೋದು ವಿಶೇಷ. ಇಲ್ಲಿನ ರೈತ ಕುಟುಂಬದ ನಿಂಗಪ್ಪ ಅವರ ಪುತ್ರ ರಾಘು ಹಾಗೆ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾಗೆ ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ರೈತ ಕುಟುಂಬಕ್ಕೆ ಇತ್ತೀಚೆಗೆ ಕನ್ಯೆ ನೀಡದ ಹಿನ್ನೆಲೆಯಲ್ಲಿ 5 ಎತ್ತಿನ ಬಂಡೆಯಲ್ಲಿ ಹುಡುಗನ ಕಡೆಯವರು ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಎಲ್ಲ ಯುವಕರು ತಾವೇನು ಕಡಿಮೆ ಇಲ್ಲ ಅಂತ ತೋರ್ಸೋಕೆ ಈ ರೀತಿ ಮಾಡಬಹುದು. ಐಡಿಯಾ ಏನೋ ಯುನಿಕ್ ಆಗಿದೆ. ಅಲ್ಲದೆ ನಮ್ಮ ರೈತರ ಮಕ್ಕಳಿಗೆ ಕನ್ಯೆ ನೀಡಿಲ್ಲ ಅನ್ನೋರು ಇದನ್ನೊಮ್ಮೆ ನೋಡ್ಲೇಬೇಕು. ಈ ಜೋಡಿಗಳಿಗೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಶಯ. ಬಿಗ್ ಟಿವಿ ಕರ್ನಾಟಕ, ಹುಬ್ಬಳ್ಳಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.